ದೇವಸ್ಥಾನಕ್ಕೆ ಹೋಗಿದ್ದು, ಅಲ್ಲಿಂದ ನಾವು ಹೇಗೆ ಮಳೇಲಿ ನೆನ್ಕೊಂಡು ಬಂದ್ವಿ ಅನ್ನೋದು ಈ ವ್ಲಾಗಲ್ಲಿ ನೋಡೋಣ ಬನ್ನಿ. ಒಂದು ಫುಲ್ ಡೇ ವ್ಲಾಗು ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್, ಹೆಲೋ, ನಮಸ್ಕಾರ. ಇವತ್ತು ಮಾರ್ನಿಂಗೇ ನಾನು ಪಾಪು ಕೆಲಸ ಇತ್ತು ಅಂತ ಹೇಳಿ ಹೊರಗಡೆ ಹೋಗಿದ್ವಿ. ನಮ್ಮ ಭಾವ ಮತ್ತು ಮಕ್ಕಳು ಅಲ್ಲಿಗೆ ಬಂದು ನಮ್ಮನ್ನ ಕರ್ಕೊಂಡು ಬಂದರು. ನಮ್ಮನೇಲೆ ಇವತ್ತು ನಾಷ್ಟ ಮಾಡೋರಂತೆ ಅಂತ ಹೇಳಿ, ಯಾಕಂದರೆ ಎಸ್ಟರ್ಡೇ ಭಾವವ್ರದ್ದು ಬರ್ತಡೇ ಇತ್ತು. ಅದನ್ನು ಯಾರೂ ಸೆಲೆಬ್ರೇಟ್ ಮಾಡಿರಲಿಲ್ಲ. ಓಕೆ, ಬೆಳಗ್ಗೆನೇ ನಾಷ್ಟ ನಮ್ಮನೇಲೆ ಮಾಡಿದ್ರಾಯ್ತು ಅಂತ ಹೇಳಿ ಮಾಡ್ಕೊಂಡ್ವಿ. ಅದಾದಮೇಲೆ ಮತ್ತೆ ರೆಡಿಯಾಗಿ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಟೆಂಪಲ್ಗೆ ಅಂತ ರೆಡಿ ಆದ್ವಿ. ನಾವೆಲ್ಲೇ ಹೋದ್ರೂ ಇದೇ ಥರ ನಮ್ಮ ಆಟೋ ಇಲ್ಲಾಂತ ಅಂದರೆ ನಮ್ಮ ಭಾವವ್ರ ಆಟೋದಲ್ಲೇ ಆಲ್ಮೋಸ್ಟ್ ಹೋಗ್ಬಿಡ್ತೀವಿ. ತುಂಬ ಚೆನ್ನಾಗಿರುತ್ತೆ ಈ ಎಕ್ಸ್ಪೀರಿಯೆನ್ಸು. ಆಲ್ರೆಡಿ ಫುಲ್ ಮಳೆ ಬರೋ ಥರನೇ ಆಗಿತ್ತು ನಮ್ಮ ಕಡೆ ಎಲ್ಲ. ಆದರೂ ಕೂಡ ಹೇಗೋ ಹೋದ್ವಿ. ದೇವಸ್ಥಾನ ತುಂಬ ರಶ್ ಇತ್ತು. ಇದು ಅರಕಲ್ಗೂಡು ತಾಲೂಕು ಅರಸಿಕಟ್ಟೆ ಅಮ್ಮ ಅಂತ. ನಿಯರ್ ಇರೋರಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅರಸಿಕಟ್ಟೆ ಅಮ್ಮ ಅಂತ ಅಂದರೆ ಬಲಿ ಕೊಡೋ ದೇವರು. ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ, ಜೊತೆಗೆ ಅಲ್ಲಿ ಮಕ್ಳಿಗೆ ಪಾರ್ಕ್ ಎಲ್ಲ ಇದೆ ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು, ನಾವು ಮದುವೆ ಆದಾಗ ಬರೀ ದೇವಸ್ಥಾನ ಇತ್ತು, ಬರೀ ಇಷ್ಟು 4 ಕಲ್ಲಿದೆ, ಎಲ್ಲ ಹೊರಗಡೆ ಗೋಡೆ ಅಷ್ಟು ಮಾತ್ರ ಇತ್ತು. ಈಗಂತೂ ಎಲ್ಲ ಪೂಜೆ ಮಾಡೋರು ಎಲ್ಲರೂ ಇದ್ದಾರೆ. ದೇವ್ರನ್ನ ಏನು ಮುಟ್ಟೋಕ್ಕೂ ಬಿಡಲ್ಲ, ಪೂಜೆ ಮಾಡ್ಕೊಳ್ಳೋಕ್ಕೂ ಬಿಡೋದಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯಿತು. ಅದಾದಮೇಲೆ ಸರಿ ಆಯಿತು ಅಂತ ಹೇಳಿ ಬರೀ ದರ್ಶನ ಮಾಡಿಕೊಂಡು ನಾವು ಪಾರ್ಕ್ ಹತ್ರ ಹೋದ್ವಿ. ಮಕ್ಕಳನ್ನೆಲ್ಲ ಆಟ ಆಡಿಸ್ತಾ ಇದ್ವಿ. ಮಕ್ಕಳಿಗೆ ಅದೊಂದು ಜಾಗ ಸಿಕ್ಬಿಟ್ರಂತೂ ತುಂಬ ಖುಷಿ ಆಗ್ಬಿಡುತ್ತೆ. ಎಲ್ಲರೂ ಅಷ್ಟೇ, ಜಿಮ್ ಇದೆ, ಮಕ್ಕಳು ಆಟ ಆಡೋ ಐಟಮ್ಸ್ಗಳೆಲ್ಲ ಇದೆ. ಎಲ್ಲದನ್ನೂ ಟ್ರೈ ಮಾಡಿದ್ವಿ. ಎಲ್ಲ ಟ್ರೈ ಮಾಡಿ ಆಟ ಆಡಿ ಮಕ್ಕಳು ಕೂಡ ನಾವು ಆಟ ಆಡಿಸಿದ್ವಿ. ಅಲ್ಲಿಗೆ ಹೋದ್ಮೇಲೆ ದೊಡ್ಡವರು ಕೂಡ ನಾವು ಕೂಡ ಮಕ್ಕಳಾಗ್ಬಿಡ್ತೀವಿ. ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಭಾವ ಯಾರು ಬೇರೆಯವರೆಲ್ಲ ಮಕ್ಕಳೆಲ್ಲ ಆಟ ಆಡ್ತಿರ್ತಾರಲ್ವ, ಅವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿ ನಮ್ಮ ಮಕ್ಕಳಿಗೂ ಕೂಡ ಸ್ವಲ್ಪ ಒಂದು 5 ನಿಮಿಷ ಜಾಗ ಬಿಡಪ್ಪ ಅಂತ ಹೇಳಿ ಹೇಗೋ ರಿಕ್ವೆಸ್ಟ್ ಮಾಡಿ ಅವರೂ ಕೂಡ ಆಟಾಡಿಸ್ತಾ ಇದ್ರು. ನಮ್ಮ ಯಜಮಾನ್ರಂತೂ ಗೊತ್ತೇ ಇದೆ ಅಲ್ವಾ, ನಮ್ಮ ಪಾಪುನಂತೂ ಬಿಡ್ತಾನೆ ಇರಲಿಲ್ಲ. ನಮ್ಮ ಪಾಪುನ ಕರ್ಕೊಂಡು ಅವ್ರು ಆಟ ಆಡಿಸ್ತಾ ಇದ್ರು. ನಾವು ಕೂಡ ಅವ್ರನ್ನೆಲ್ಲ ನೋಡಿ ಖುಷಿ ಪಡೋ ಥರ ಇತ್ತು. ನಮಗಂತೂ ತುಂಬ ಖುಷಿ ಆಯಿತು. ಫ್ಯಾಮಿಲಿ ಟೈಮ್ ಈ ಥರ ಸ್ಪೆಂಡ್ ಮಾಡ್ತಾ ಇರುವಾಗ ನಮಗಂತೂ ಅದೊಂಥರ ಮೆಮೊರಿ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಈ ಮೆಮೊರೀಸೇ ಅಲ್ವಾ ಕೊನೆಗೂ ನಮಗೆ ಉಳ್ಕೊಳ್ಳೋದು. ಅದಾದಮೇಲೆ ಇನ್ನೇನು ಮಳೆ ಶುರು ಆಗ್ತಾ ಇದೆ ಅಂತ ಅನ್ನಿಸ್ಬಿಡ್ತು. ಓಕೆ ಆಯಿತು, ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ದಾಯ್ತಲ್ವ, ಈಗ ಹೊರಗಡೆ ಹೋಗ್ಬಿಡೋಣ, ಚಾಟ್ಸ್ ಏನಾದ್ರು ತಿನ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ನಾವೆಲ್ಲ ಆಟೋಯಿಂದ ಹೊರಟ್ವಿ. ಆಟೋದಲ್ಲಿ ಹೋಗ್ಬೇಕಾದ್ರೇ ಸ್ವಲ್ಪ ಹನಿ ಬೀಳ್ತಾ ಇತ್ತು. ಆಗಲೇ ಸ್ವಲ್ಪ ಭಯ ಆಯಿತು. ಹೋಗ್ಬಿಡೋಣ, ಲೇಟ್ ಮಾಡೋದು ಬೇಡ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಲಿಲ್ಲ. ಅಲ್ಲಿಂದ ಕೊಣನೂರಿಗೆ ಬಂದು, ಕೊಣನೂರಲ್ಲಿ ನಮ್ಮ ಫೇವ್ರೆಟ್ ಚಾಟ್ಸ್ ಇದೆ. ಆ ಚಾಟ್ಸಲ್ಲಿ ಕೂತ್ಕೊಂಡು ಎಲ್ಲರೂ ಅವ್ರಿಗೇನೇನು ಬೇಕು ಎಲ್ಲದನ್ನು ಆರ್ಡ್ರ್ ಮಾಡಿ ತಿನ್ಕೊಂಡ್ವಿ. ನಮಗೆ ಬೇರೆ ಯಾವುದೂ ಪ್ಲ್ಯಾನ್ ಇರಲಿಲ್ಲ, ಬರೀ ದೇವ್ರಿಗೆ ಹೋಗಿ ವಾಪಸ್ ಮನೆಗೆ ಬರೋದಿತ್ತು. ಆದರೆ ಅಲ್ಲಿಗೆ ಹೋದ್ಮೇಲೆ ಪ್ಲ್ಯಾನ್ ಆಯಿತು, ಎಲ್ಲರೂ ಇದ್ವಲ್ವ ಚಾಟ್ಸ್ಗೆ ಹೋಗೋಣ ಅಂತ ಹೇಳಿ ಎಲ್ಲ ಥರ ಪಾನಿಪೂರಿ, ಕಚೋರಿ, ಸಮೋಸ, ನೂಡಲ್ಸು ಎಲ್ಲ ಥರದ್ದು ಅವ್ರವ್ರಿಗೆ ಬೇಕಾಗಿರೋದು ತೊಗೊಂಡು ತಿಂದರು. ಅದಾದಮೇಲೆ ನಮ್ಮ ಕೊಣನೂರು ಫೇಮಸ್ ಇರೋ ಅಂಥ ತೂಗು ಸೇತುವೆಗೆ ಹೋಗೋಣ ಅಂತ ಹೇಳಿ ತೂಗು ಸೇತುವೆಗೆ ಹೋದ್ವಿ. ಯಾರೇ ಇದ್ರೂ ಇಲ್ಲಿರೋರೆಲ್ಲ ವಿಸಿಟ್ ಮಾಡಿರ್ತಾರೆ, ಹೊರಗಡೆ ಇರೋರು ಒಂದ್ಸರಿ ವಿಸಿಟ್ ಮಾಡಿ. ಇದು ನೀರು ತುಂಬ ಆದಾಗಂತೂ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ತೂಗು ಎಲ್ಲೇ ಆಡ್ದಂಗೆ ಅನ್ನಿಸ್ತಾ ಇರುತ್ತೆ ಸೇತುವೆ ಮೇಲೆ ಹೋಗ್ತಾ ಇದ್ದರೆ. ನಮಗಂತೂ ಈ ಪ್ಲೇಸು ಯಾವಾಗಲೂ ಅಷ್ಟೇ ಪೀಸ್ಫುಲ್ ಆಗಿರುತ್ತೆ, ನಮಗೆ ತುಂಬಾ ಇಷ್ಟ ಆಗುತ್ತೆ. ಅದಾದಮೇಲೆ ಅಲ್ಲಿ ನಮ್ಮ ಪೂರ್ವಿಕಾ ಅಕ್ಕ ನಂದೊಂದು ವೀಡಿಯೋ ಮಾಡಿ ಚೆನ್ನಾಗಿ ಅಂತ ಹೇಳಿ ಅದು ಒಂದು ಸ್ವಲ್ಪ ವೀಡಿಯೋ ಮಾಡಿಸ್ಕೊಂಡ್ರು. ನಾವು ಕೂಡ ರೀಲ್ಸ್ಗಳನ್ನೆಲ್ಲ ಮಾಡ್ಕೊಂಡ್ವಿ. ಅಲ್ಲಿ ಆಟ ಆಡಿಕೊಂಡು ಅಲ್ಲೇ ಸಂಜೆ ಮಾಡಿಬಿಟ್ವಿ. ನಾವು ಒಂದು 5:30, 6 ತನಕನೂ ಆಲ್ಮೋಸ್ಟ್ ಅಲ್ಲೇ ಆಟ ಆಡಿದ್ವಿ ನಾವು. ನಮಗಂತೂ ಖುಷಿ ಕೊಡ್ತು. ನಮ್ಮ ಯಜಮಾನ್ರು ನಮ್ಮ ಭಾವನೂ ಅಷ್ಟೇ, ಅವರು ಬರೀ ಮಕ್ಕಳು ಇಟ್ಕೋಬೇಕು, ನಮಗಿಲ್ಲ ಅಂತಲ್ಲ, ಆದರೆ ಅವ್ರು ಸ್ವಲ್ಪ ಜಾಸ್ತಿ ಕೇರಿಂಗು. ಹಾಗಾಗಿ ಅವರಿಬ್ಬರು ಅಷ್ಟೇ ನಮಗೆ ಮಕ್ಕಳದ್ದು ಚಿಂತೆ ಕೊಡಲೇ ಇಲ್ಲ. ನಮ್ಮ ಪಾಡಿಗೆ ನಾವೇ ಆಟ ಆಡಿಕೊಂಡು ಬಂದಿದ್ದಾಯಿತು. ಅವರು ಮಕ್ಕಳನ್ನ ಕ್ಯಾರಿ ಮಾಡಿಕೊಂಡ್ರು. ಅಷ್ಟರಲ್ಲಿ ಮಳೆನೇ ಸ್ಟಾರ್ಟ್ ಆಗೋಯ್ತು. ಎಷ್ಟು ಗಾಳಿ ಇದೆ ನೋಡಿ, ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇತ್ತು. ಮಳೆ ಸ್ಟಾರ್ಟ್ ಆಯ್ತಂತ ಅಲ್ಲೇ ಶುರು ಆಗೋಯ್ತು ನಮಗೆ. ಫುಲ್ಲು ರಭಸ ಮಳೆ, ಎಷ್ಟು ಅಂದರೆ ಅಷ್ಟು ಫುಲ್ಲೇ ನೆಂದೋಗಿದ್ದೀವಿ ಎಲ್ಲರೂ. ಅಷ್ಟು ರಭಸ ಮಳೆ. ಕೊನೆಗೆ ಒಂದು 5 ನಿಮಿಷ ಅಲ್ಲಿ ಒಂದು ಕಡೆ ನಿಲ್ಲಿಸಿ ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಸ್ವಲ್ಪ ಕಮ್ಮಿ ಆಗ್ತಿದ್ದಂಗೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಅಕ್ಕ ನಾನು ಅಡುಗೆ ಮಾಡೋಕ್ಕಂತ ಹೋದಾಗ 4 ಜನ ಕುತ್ಕೊಂಡು ಚೌಕಾಬಾರ ಆಡ್ತಾಯಿದ್ರು. ಈ ಥರ ಟೈಮ್ ಸ್ಪೆಂಡ್ ಮಾಡೋದಂತೂ ನಮಗಂತೂ ತುಂಬ ಖುಷಿ ಕೊಡುತ್ತೆ. ಇನ್ನು ಯಾರ್ಯಾರು ಫ್ಯಾಮಿಲಿ ಟೈಮ್ ಕೊಡ್ತಾ ಇಲ್ಲ, ದಯವಿಟ್ಟು ಒಂದು 10 ನಿಮಿಷ ಒಂದು ದಿನ ನೀವು ಟೈಮ್ ಕೊಟ್ಟರೆ ಅದು ಲೈಫ್ ಲಾಂಗ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾ
ಇದೇ ಥರ ಎಂಜಾಯ್ ಮಾಡ್ತಾ ಇರೋಣ ಲೈಫ್ನ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಇದೇ ಥರ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.